ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ದಾಖಲಾತಿ ಆಂದೋಲನ ಮೇ 28ರವರೆಗೆ ನಡೆಯಲಿದೆ. ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳ ದಾಖಲಾತಿ ಜಾಗೃತಿ ಅಭಿಯಾನಕ್ಕೆ ಸಂಬಂಧಿಸಿದಂತೆ ವಲಯದಲ್ಲಿ ಬ್ಲಾಕ್ ಮಟ್ಟ, ಹೋಬಳಿ ಮಟ್ಟ, ಕ್ಲಸ್ಟರ್ ಮಟ್ಟದಲ್ಲಿ ಆಂದೋಲನ ಮಾಡಲಾಗ್ತಾ ಇದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿ ಹೇಳಿದ್ದಾರೆ. ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ವತಿಯಿಂದ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ಕಳೆದ ನವೆಂಬರ್ ತಿಂಗಳಿನಿಂದಲೇ ದಾಖಲಾತಿ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳಲಾಗುತ್ತಿದೆ. ಶಿಕ್ಷಕರ, ಪೋಷಕರ ಎಸ್ಟಿಎಂಸಿ ಸಭೆಗಳಲ್ಲಿ ಈ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಶಾಲಾ ವ್ಯಾಪ್ತಿಯಲ್ಲಿನ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ 1ನೇ ತರಗತಿಗೆ ದಾಖಲಾಗುವ ವಯೋಮಾನದ ಮಕ್ಕಳ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಮೊದಲ ಕಾರ್ಯಕ್ರಮವಾಗಿ ದಾಖಲಾತಿ ಆಂದೋಲನ ಯಶಸ್ವಿಯಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಹಾಗಾದ್ರೆ ಹಿಂದೆ ಯಾಕೆ ಇರಲಿಲ್ಲ, ಈಗ ಯಾಕೆ ಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಬಂತು ಅಂತ ಹೇಳಿ, ಆದ್ರೆ ಯಾವುದು ಇಲ್ಲವೋ ಅದನ್ನು ನಾವು ಉಂಟು ಮಾಡಬೇಕಾಗಿದೆ. ದಾಖಲಾತಿ ಕಡಿಮೆ ಆಗಬಾರದು, ಅದು ಹೆಚ್ಚಾಗಬೇಕು ಅನ್ನುವ ನೆಲೆಯಲ್ಲಿ ಈ ವಿಚಾರ ಎಲ್ಲರಿಗೂ ತಿಳಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾಧ್ಯಮದ ಮೂಲಕ ಅದು ಜನರಿಗೆ, ಸಾರ್ವಜನಿಕರಿಗೆ ಸಿಕ್ಕುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶದಿಂದ ಆ ಒಂದು ನಮ್ಮ ಉದ್ದೇಶ ಈಡೇರು ಅಂತೇಳಿ. ಆದರೆ ಅದು ಅತ್ಯಂತ ಸಂತಸದ ವಿಚಾರ ಅನ್ನೋದು ನಿಮಗೆಲ್ಲರಿಗೆ ಗೊತ್ತಿರುವಂಥದ್ದು. ಹಾಗೆ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದ್ರೆ, ಈಗ ಎಲ್ಲ ಸೌಲಭ್ಯಗಳನ್ನು, ಹೆಚ್ಚಿನ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಿಗೆ ಒದಗಿಸಿರುವುದರಿಂದ ದಾಖಲಾತಿಯನ್ನು ಸಾಮಾನ್ಯ ಶಾಲೆಗಳಲ್ಲಿ 5% ಕೆಪಿಎಸ್ ಮತ್ತು ಬಿಎಂಸಿ ಶಾಲೆಗಳಲ್ಲಿ 10% ಹೆಚ್ಚಿಸಬೇಕು ಅಂತ ತಿಳಿಸಿದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಸಚಿನ್ ಕುಮಾರ್ ಅವರು ಮಾತನಾಡಿ, ಸರ್ಕಾರಿ ಶಾಲೆಗಳಿಂದು ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣವನ್ನು ಹೊಂದಿದೆ. ದಾಖಲಾತಿ ಆಂದೋಲನದ ಮೂಲಕ ಪೋಷಕರು ಶಾಲೆ ಸೇರ್ಪಡೆಗೆ ಗಮನ ಹರಿಸಬೇಕು ಎಂದರು. ಖಾಸಗಿ ಶಾಲೆಗಳು ಪಬ್ಲಿಕ್ಗೆ ಜನರಿಗೆ ಎಷ್ಟು ರೀಚ್ ಆಗ್ತವೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ, ಪ್ರಚಾರಗಳ ಮುಖಾಂತರ ರೀಚ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಅಲ್ಲಿಯ ಖಾಸಗಿ ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರಂಭ ಆಗ್ತದೆ ಮತ್ತು ನಡೀತದೆ. ಅದೇ ರೀತಿ ಕನ್ನಡ ಮೀಡಿಯಂ ಕರ್ನಾಟಕದ ಏನು ಸರ್ಕಾರಿ ಶಾಲೆಗಳು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ಆ ಶಾಲೆಗಳ ಬಗ್ಗೆ ಪ್ರಚಾರಗಳ ಕೊರತೆಯಿಂದಾಗಿ. ಈಗಾಗಲೇ ಹೇಳಿದ್ರು, ನಮ್ಮ ಶಾಲೆಗಳಲ್ಲಿ ಎಷ್ಟೆಲ್ಲ ಫೆಸಿಲಿಟಿಗಳು ಸಿಗ್ತವೆ ವಿದ್ಯಾರ್ಥಿಗಳಿಗೆ. ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಷ್ಟು ಎಲ್ಲ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಈ ಪತ್ರಿಕೆಗಳಲ್ಲಿ ಈ ಮೂಲಕ ಒಂದು ಅಭಿಯಾನ ಪ್ರಚಾರ ಆದ ನಮ್ಮ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿಬಹುದು ಅಂತ ಹೇಳುವ ಒಂದು ಯೋಚನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಿಆರ್ಸಿ ವಿದ್ಯಾ ಜಿಲ್ಲಾ ವಯಸ್ಕರ ಶಿಕ್ಷಣ ಸಮನ್ವಯಾಧಿಕಾರಿ ಫಾತಿಮಾ ಪಿ ಪೂರಕ ಮಾಹಿತಿ ನೀಡಿ ವಿವರಗಳನ್ನು ಒದಗಿಸಿದ್ರು. ಇಸಿಒಗಳಾದ ರಮಾನ ನೊಜಿಪಾಡಿ, ಸುಧಾ ಮತ್ತು ಪ್ರತಿಮಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯರ್, ವಿ4 ನ್ಯೂಸ್, ಬಂಟ್ವಾಳ.